ನಮಸ್ಕಾರ. ಟಾಂಪಾಗ್ ರೆಜಿಯೋ ಪ್ಲುಟೋ ಕಿರುಗ್ರಹದ ಮೇಲಿರುವ ಅಂದದ ಬಯಲು. 2015ರಲ್ಲಿ ನಾಸಾದ ನ್ಯೂ ಹೊರೈಸನ್ಸ್ ನೌಕೆ ಪ್ಲೂಟೋದ ಹತ್ತಿರ ಹೋದಾಗ ಆ ಕಿರುಗ್ರಹದ ಮೇಲೆ ಸುಂದರ ಮತ್ತು ವಿಚಿತ್ರವಾದಂಥ ಹೃದಯದ ಆಕಾರದ ವಿಶಾಲವಾದಂಥ ಒಂದು ಜಾಗ ಕಂಡುಬಂತು. ವಿಜ್ಞಾನದ ಲೋಕದಲ್ಲಿ ಇದಕ್ಕೆ ಪ್ಲೂಟೋವನ್ನು ಪತ್ತೆ ಹಚ್ಚಿದಂಥ ವಿಜ್ಞಾನಿ ಕ್ಲೈಡ್ ಟಾಂಬಾಗ್ ಅವರ ನೆನಪಿನಲ್ಲಿ ಟಾಂಪಾಂಗ್ ರೆಜಿಯೋ ಅಂತ ಹೆಸರಿಡಲಾಗೈತೆ. ಕಿರುಗ್ರಹ ಪ್ಲೂಟೋದ ಮೇಲಿರುವ ಆ ಸುಂದರ ಮತ್ತು ವಿಚಿತ್ರವಾದಂಥ ಹೃದಯದ ಆಕಾರದ ಮಂಜಿನ ರಹಸ್ಯ ನಿಜಕ್ಕೂ ರೋಮಾಂಚನಕಾರಿಯಾಗೈತೆ. ಈ ಹೃದಯದ ಆಕಾರದ ಮಂಜಿನ ಹಿಂದೆ ಹಲವಾರು ನೈಸರ್ಗಿಕ ತತ್ವಗಳು ಕುಟುಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಭೂಮಿಯ ಮೇಲಿನ ಮಂಜುಗಡ್ಡೆ ನೀರಿನಿಂದ ಆಗಿರ್ತದೆ. ಆದರೆ ಪ್ಲೂಟೋ ಮೇಲಿರುವ ಈ ಹೃದಯ ಭಾಗ ಮುಖ್ಯವಾಗಿ ಹೆಪ್ಪುಗಟ್ಟಿದ ಸಾರಜನಕ, ನೈಟ್ರೋಜನ್ ಜೊತೆಗೆ ಮೀಥೇನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಮಂಜಿನಿಂದ ಮಾಡಲ್ಪಟ್ಟಿದೆ. ಪ್ಲೂಟೋದ ತೀವ್ರವಾದ ಚಳಿಗೆ ಈ ಅನಿಲಗಳು ಗಟ್ಟಿಯಾಗಿ ಘನೀಕೃತಗೊಂಡು ಆಚಲ್ಪಟ್ಟಿದ್ದಾವೆ. ಈ ಹೃದಯದ ಆಕಾರಕ್ಕೆ ಅತ್ಯಂತ ಪ್ರಮುಖ ಕಾರಣ ಅದರ ಎಡಭಾಗ. ಇದಕ್ಕೆ ಸ್ಪುಟ್ನಿಕ್ ಪ್ಲಾನೆಟಿ ಅಂತ ಕರೆದಿದ್ದಾರೆ. ಇದು ಸುಮಾರು 1000 ಕಿಲೋಮೀಟರ್ ವಿಸ್ತಾರ ಆಗಿರತಕ್ಕಂಥ ಒಂದು ದೈತ್ಯಾಕಾರದ ಒಂದು ಹೊಂಡ. ಕೋಟ್ಯಂತರ ವರ್ಷಗಳ ಹಿಂದೆ ಯಾವುದೋ ಬೃಹತ್ ಉಲ್ಕಾಪಾತ ಸಂಭವಿಸಿ ಈ ಕಂದಕ ಸೃಷ್ಟಿಯಾಗಿರ್ಬೋದು ಅಂತೇಳಿ ನಂಬಲಾಗೈತೆ. ಕಾಲಕ್ರಮೇಣ ಪ್ಲೂಟೋದ ವಾತಾವರಣದಲ್ಲಿದ್ದಂಥ ಸಾರಜನಕ, ನೈಟ್ರೋಜನ್, ಅನಿಲ ಎಲ್ಲ ಬಂದು ಈ ಆಳವಾದ ಹೊಂಡದಲ್ಲಿ ಸೇರಿ ಸಂಗ್ರಹ ಆಗಿ ದಪ್ಪನೆಯ ಹಿಮದ ಸರೋವರವಾಗಿ ಬದಲಾಗೈತೆ. ವಿಜ್ಞಾನಿಗಳನ್ನ ಅತ್ಯಂತ ಸೋಜಿಗೆಗೊಳಿಸ್ತಿರುವ ವಿಷಯ ಏನಂತ ಹೇಳಿದ್ರೆ, ಈ ಹೃದಯದ ಮೇಲ್ಮೈನಲ್ಲಿ ಎಲ್ಲೋ ಒಂದೇ ಒಂದು ಉಲ್ಕೆ ಬಿದ್ದಂಥ ಕಲೆಗಳಿಲ್ಲ. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಮಂಜು ಇತ್ತೀಚೆಗಷ್ಟೇ ಸೃಷ್ಟಿಯಾಗೈತೆ ಮತ್ತು ನಿರಂತರವಾಗಿ ನವೀಕರಣಗೊಳ್ತಾ ಐತೆ. ಇದು ಹೇಗೆ ಸಾಧ್ಯ? ಲಾವಾ ಥರದ ಚಲನೆಯಿಂದ ಇದು ಸಾಧ್ಯ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸಾರಜನಕದ ಮಂಜುಗಡ್ಡೆ ತುಂಬ ಮೃದುವಾಗಿರ್ತೈತೆ. ಪ್ಲೂಟೋದ ಒಳಗಿನಿಂದ ಬರ್ತಕ್ಕಂಥ ಅಲ್ಪ ಪ್ರಮಾಣದ ಶಾಖ ಈ ಮಂಜಿನ ತಳಭಾಗವನ್ನು ಬಿಸಿ ಮಾಡ್ತೈತೆ. ಬಿಸಿಯಾದ ಮಂಜು ಹಗುರವಾಗಿ ಮೇಲಕ್ಕೆ ಇರ್ತೈತೆ ಮತ್ತು ಮೇಲಿರುವ ತಣ್ಣಗಿನ ಮಂಜು ಕೆಳಗೆ ಹೋಗುತ್ತೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಕನ್ವೆಕ್ಷನ್ ಅಂತ ಕರೀತಾರೆ. ಇದರಿಂದಾಗಿ ಹೃದಯದ ಮೇಲ್ಮೈ ಪ್ರತಿ 5ರಿಂದ 10 ಲಕ್ಷ ವರ್ಷಗಳಿಗೆ ಒಂದ್ಸಲ ಸಂಪೂರ್ಣವಾಗಿ ಹೊಸದಾಗಿ ಬದಲಾಗ್ತೈತೆ. ಅದಕ್ಕಾಗಿ ವಿಜ್ಞಾನಿಗಳು ಪ್ಲೂಟೋದ ಹೃದಯ ಇಂದಿಗೂ ಕೂಡ ಮಿಡಿತಾ ಇದೆ ಅಂತ ಹೇಳ್ತಾರೆ. ಈ ಬಿಳಿ ಹೃದಯ ಕೇವಲ ನೋಡೋದಕ್ಕೆ ಮಾತ್ರ ಸುಂದರವಾಗಿಲ್ಲ, ಇದು ಇಡೀ ಪ್ಲೂಟೋದ ಹವಾಮಾನವನ್ನು ನಿಯಂತ್ರಣ ಮಾಡ್ತಕ್ಕಂಥ ಹೃದಯವೇ ಆಗಿ ಕಾಣಿಸ್ಕೊಳ್ತಾ ಇದೆ. ಸೂರ್ಯನ ಬೆಳಕು ಬಿದ್ದಾಗ ಈ ಮಂಜುಗಡ್ಡೆ ಸ್ವಲ್ಪ ಆವಿಯಾಗಿ ವಾತಾವರಣವನ್ನು ಸೇರ್ತತೆ. ರಾತ್ರಿ ಆದಾಗ ಮತ್ತೆ ಹಿಮವಾಗಿ ಆ ಪ್ಲೂಟೋಗೆ ಹಿಂದಿರುಗ್ತೈತೆ. ಇದು ಪ್ಲೂಟೋದ ಮೇಲೆ ನಿರಂತರವಾಗಿ ಗಾಳಿ ಬೀಸೋದಕ್ಕೆ ಕಾರಣ ಆಗೈತೆ. ಈ ಭಾರಿ ಪ್ರಮಾಣದ ಸಾರಜನಕದ ಮಂಜು ಒಟ್ಟಿಗೆ ಒಂದೇ ಕಡೆ ಸೇರಿರೋದ್ರಿಂದ ಪ್ಲೂಟೋ ತನ್ನ ಅಕ್ಷದ ಮೇಲೆ ಸ್ವಲ್ಪ ವಾಲುವಂತಾಗೈತೆ. ಈ ಭಾರವನ್ನು ತಡೆದುಕೊಳ್ಳೋದಕ್ಕೆ ಪ್ಲೂಟೋದ ಹೃದಯದಡಿಯಲ್ಲಿ ದೈತ್ಯಾಕಾರದ ನೀರಿನ ಸಾಗರ ಒಂದು ಅಡಗಿರಬಹುದು ಅಂತ ವಿಜ್ಞಾನಿಗಳೀಗ ಬಲವಾಗಿ ಶಂಕಿಸ್ತಾ ಇದ್ದಾರೆ. ಸೌರಮಂಡಲದ ಕೊಲ್ಲಿನಲ್ಲಿ ಕೇವಲ ಕಲ್ಲು ಮಂಜುಗಡ್ಡೆ ಮಾತ್ರ ಇದೆ ಅಂದುಕೊಂಡಿದ್ದಂಥ ಜಗತ್ತಿಗೆ ಪ್ಲೂಟೋದ ಈ ಸದಾ ಚಲಿಸುವ ಜೀವಂತವಾಗಿರುವ ಹಿಮದ ಹೃದಯ ಒಂದು ಅದ್ಭುತ ಸೋಜಿಗವಾಗಿ ಕಂಡು ಬರ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಸೌರವ್ಯೂಹಕ್ಕೆ ಸಂಬಂಧಿಸಿದ ಇಂತಹ ಅದ್ಭುತ ಸಂಗತಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.